ಯಾಕೆ ಬರೆದೆಯೋ ಶಿವನೇ ಎನ್ನ ಪಣೆಯೊಳು ನೀನು, ಲೋಕದೊಳು ಕಿರಿದಾದ ರಾಜತನ ಮಾಳ್ಪುದನು. ಯಾಕೆ ಬರೆದೆಯಪ್ಪ ಶಿವನೇ, ಈ ಜಗತ್ತಿನಲ್ಲಿ ಒಂದು ಸಣ್ಣ ಅರಸು ಮನೆತನದ ಆಳ್ವಿಕೆ ಮಾಡುವ ಭಾಗ್ಯವನ್ನು ನನಗೆ ಯಾಕೆ ಕೊಟ್ಟೆ ನೀನು? ಯಾಕೆ ಬರೆದೆಯೋ ಶಿವನೇ ಎನ್ನ ಪಣೆಯೊಳು ನೀನು, ಲೋಕದೊಳು ಕಿರಿದಾದ ರಾಜತನ ಮಾಳುಪುದನು. ಅರಿನೃಪರ ಬಲವನ್ನು ಆತ್ಮ ಸೇನೆಗಳಿಂದ ತರಿದು ಬಿಸುಟುವೆನೆನಲು ತ್ರಾಣವಿಲ್ಲ, ಮರಳಿ ಸಂಧಾನವನಾದರೂ ಮಾಳ್ಪೆನೆಂದರೆ ಧನವೂ ಇಲ್ಲ. ಯಾಕಪ್ಪ ನನಗೆ ಈ ಭಾಗ್ಯ ಕೊಟ್ಟೆ? ಇಷ್ಟು ಸಣ್ಣ ಮನೆತನದ ರಾಜನಾಗುವ ಭಾಗ್ಯ ನನಗೆ ಯಾಕೆ ಕೊಟ್ಟೆ ಶಿವನೇ? ಯುದ್ಧ ಮಾಡಿ ದಾಳಿಗೆ ಬಂದ ಸೈನ್ಯವನ್ನು ಸೋಲಿಸಿ ಬಿಡೋಣ ಅಂತಾದರೆ ನನ್ನ ಹತ್ರ ದೊಡ್ಡ ಸೈನ್ಯ ಇಲ್ಲ. ಹೋಗಲಿ ಅಗ್ರಿಮೆಂಟ್ ಮಾಡಿಕೊಂಡು ಸಂಧಾನ ಮಾಡಿಕೊಂಡು ಆರಾಮಾಗಿರೋಣ, ನನ್ನ ಪ್ರಜೆಗಳನ್ನು ಚೆನ್ನಾಗಿ ಇಟ್ಕೊಳ್ಳೋಣ ಅಂದರೆ ಹಣನೂ ಇಲ್ಲ. ಇಂಥ ಒಂದು ಕ್ರಿಟಿಕಲ್ ಕಂಡೀಷನ್ ನನಗೆ ಯಾಕೆ ಕೊಟ್ಟೆ ನೀನು? ಇದು ಶಿವನ ಹತ್ರ ಅವನು ವಿನಂತಿ ಮಾಡ್ಕೊಳ್ತಾನೆ ಕವಿತೆ ಮೂಲಕ. ನಾಟ್ ಓನ್ಲಿ ಸದಾಶಿವರಾಯ, ಆ ಕಾಲದ ಎಲ್ಲ ಪಾಳೆಗಾರರ ಪರಿಸ್ಥಿತಿ ಇದಿತ್ತು, ಹೀಗೆ ಇತ್ತು ಅವ್ರ ಕಂಡೀಷನ್. ಅವ್ರ ಹತ್ರ ಶ್ರೀಮಂತಿಕೆ ಇರಲಿಲ್ಲ ಸರ್, ಎಲ್ಲೋ ಒಂದು ಸಣ್ಣ ಏರಿಯಾವನ್ನು ರೂಲ್ ಮಾಡ್ತಾಯಿದ್ರು ಅವರು. ಆದರೆ ಪರಿಸ್ಥಿತಿ ಮಾತ್ರ ಆ ರೀತಿ ಇತ್ತು, ಅವ್ರ ಕಂಡೀಷನ್ ಮಾತ್ರ ಆ ರೀತಿ ಇತ್ತು. ಅದನ್ನೇ ಇವನು ಪದ್ಯದ ರೂಪದಲ್ಲಿ ಬರೀತಾನೆ.